ಲಾಲ್ಸಿ ಖುಷ್ವಾದ್. ಜಯ ಸಚ್ಚಿದಾನಂದ. ಹೇಳಿ. ಈ ವಾಸ್ತವದಲ್ಲಿ ಇಲ್ಲಿ ನೋಡಿ, ಅಂದರೆ ಫಿಸಿಕಲಿ ವರ್ಲ್ಡ್, ಮಟೀರಿಯಲ್ ವರ್ಲ್ಡ್ನಲ್ಲಿ ಏನೇ ತುಂಬ ಕ್ವೆಶ್ಚನ್ಸ್ ಹೇಳುತ್ತವೆ ಮತ್ತು ಅದರಲ್ಲಿ ಎಲ್ಲರೂ ಲಾಭಾನ್ವಿತರಾಗ್ತಿದ್ದಾರೆ. ಆದರೆ ನನ್ನ ಮನಸ್ಸಿನಲ್ಲಿ ಒಂದು ಭ್ರಮೆ ಉಂಟಾಗಿದೆ. ಆ ಭ್ರಮೆ ಏನಂದ್ರೆ, ಈಗ ದೇವರ ವಿಷಯದಲ್ಲಿ ಹೇಗಂದ್ರೆ ನೋಡಿ, ಪರಮ ಸಂಹಿತೆಯಲ್ಲಿ ಹೇಳಲಾಗಿದೆ, ಈಶ್ವರ ಪರಮ ಕೃಷ್ಣ ಸಚ್ಚಿದಾನಂದ ವಿಗ್ರಹ ಅನಾದಿರಾದಿ ಗೋವಿಂದಂ ಸರ್ವ ಕಾರಣ ಕಾರಣಂ, ಎಲ್ಲ ಕಾರಣಗಳಿಗೂ ಮೂಲ ಕಾರಣ ಕೃಷ್ಣ ಅನ್ನಲಾಗಿದೆ. ಭಾಗವತದಲ್ಲೂ ಬರುತ್ತೆ, ಏತೆ ಚಾನ್ಸ್ಕಲಾ ಪುಂಸಾಂ ಕೃಷ್ಣಾಸ್ತು ಭಗವಾನ್ ಸ್ವಯಂ. ಅಂದರೆ ಭಗವಂತನ ವಿಭಿನ್ನ ಅವತಾರಗಳಿವೆ, ಅವೆಲ್ಲವೂ ಭಗವಂತನ ವಿವಿಧ ಕಲೆಗಳಿಂದಾಗಿವೆ. ಆದರೆ ಕೃಷ್ಣ ಸ್ವಯಂ ಭಗವಂತನಾಗಿದ್ದಾನೆ. ಹಾಗಾದರೆ ನೋಡಿ, ಈಗ ದೇವರು ಒಬ್ಬನೇ. ಇಲ್ಲಿ ಹೇಗೆ ಕಾಣಿಸ್ತೆ ಅಂದ್ರೆ ನೋಡಿ, ಮನುಷ್ಯನೇ ದೇವರು ಅಂದ್ರೆ ಆತ್ಮವೇನಿದೆ ಅದು ಅಂತ ಹೇಳುವಾಗ ಸ್ವಲ್ಪ ಭ್ರಮೆ ಉಂಟಾಗುತ್ತೆ. ಈ ದೇವರನ್ನು ನೋಡಿ ಹೇಗೆ ಹೇಳಲಾಗುತ್ತದೆ ಅಂದ್ರೆ, ಅವರಿಗೂ ದುಃಖ ಉಂಟಾಯ್ತು, ಮೋಕ್ಷಕ್ಕಾಗಿ ಹೋರಾಡಬೇಕಾಯ್ತು. ಕೃಷ್ಣ ಭಗವಾನ್ರದ್ದು ದೇಹ ಇತ್ತೋ ಇಲ್ವೋ? ಆ ದೇಹ ಕರ್ಮ ಅನುಭವಿಸುತ್ತೋ ಇಲ್ಲ? ದೇಹಕ್ಕೆ ಪಾರ್ಥ ಬಾಣ ಹೊಡೆದ, ಅಣ್ಣನಾಗಿದ್ದ ಅವನ ಕೊನೆಗೆ ಮೃತ್ಯುವಿನ ಮೊದಲು ಶರೀರಕ್ಕೆ ಬಾಣ ತಗಲಿತು ಮತ್ತು ದೇಹ ತ್ಯಜಿಸಿದ್ರು. ಈ ದೇಹ ಎಲ್ರದ್ದೂ ವಿನಾಶಿಯಾಗಿರುತ್ತೆ. ಮಹಾವೀರ ಭಗವಂತರು ದೇಹ ತ್ಯಜಿಸಿದ್ರು, ಶ್ರೀರಾಮ ಭಗವಂತರು ತ್ಯಜಿಸಿದ್ರು. ಯಾರ್ದೇ ಶರೀರ ಭಗವಂತ ಅಂತ ಹೇಳಲಿಕ್ಕಾಗುವುದಿಲ್ಲ. ಒಳಗಿನ ಆತ್ಮ ನಿರಾವರಣೆಯಾದದ್ದು, ಪ್ರಕಟವಾದದ್ದು ಅದು ಆತ್ಮ. ಕೃಷ್ಣ ಭಗವಂತ ಅರ್ಜುನನಿಗೆ ಅದೇ ಹೇಳಿದ್ರು, ಹೇ ಅರ್ಜುನ, ಈ ಶರೀರ ನನ್ನ ಸ್ವರೂಪವಲ್ಲ, ಯಾರನ್ನು ನೀನು ಕೃಷ್ಣ ಅಂತೀಯ? ತತ್ವ ಸ್ವರೂಪದಿಂದ ಗುರುತಿಸು, ಅದು ನಾನು. ಆ ತತ್ವ ಸ್ವರೂಪ ಅದು ಕೃಷ್ಣ ಭಗವಂತರಾಗಿದ್ರು. ಅರ್ಥವಾಯ್ತಲ್ಲ ನಿಮ್ಗೆ? ಅದೇನೋ ಅಂತಾರೆ, ಜನ್ಮ ಕರ್ಮ ಚ ಮೇ ದೀಪ್ಯಂ, ನನ್ನ ಜನ್ಮ ಕರ್ಮ ದಿವ್ಯವಾಗಿದೆ ಅಂತ. ಸಾಂಸಾರಿಕ ಸರಿಯಾಗಿದೆ. ಯಾಕೆಂದ್ರೆ ಆತ್ಮಜ್ಞಾನಿ ಯಾರಿರ್ತಾರೆ ಆಗ ಅವರ ಕರ್ಮ ದಿವ್ಯ. ಅಂದ್ರೆ ಹೊಸ ಕರ್ಮ ಕಟ್ಟೋದಿಲ್ಲ. ಮತ್ತೆ ಕರ್ಮ ಸೀಡ್ಲೆಸ್ ಫ್ರೂಟ್ ಅನ್ನಲಾಗುತ್ತೆ. ಕರ್ಮ ಬೀಜ ಬೀಳದೇನೆ ಕರ್ಮಫಲ ಅನುಭವಿಸ್ತಿದ್ದಾರೆ. ಕರ್ಮಫಲ ಬೀಳುವುದಿಲ್ಲ, ಅದನ್ನ ದಿವ್ಯ ಕರ್ಮ ಅಂತಾರೆ. ಸಾಮಾನ್ಯ ಮನುಷ್ಯ ಕೂಡ ಯಾವಾಗ ಆತ್ಮಜ್ಞಾನಿಯಾಗ್ತಾನೆ ಮತ್ತೆ ಆತ್ಮಜ್ಞಾನದಲ್ಲಿ ಮುಂದುವರೆದ್ರೆ ಆ ಕರ್ಮವನ್ನು ದಿವ್ಯ ಅನ್ನಲಾಗುತ್ತೆ. ಯಾಕೆಂದ್ರೆ ಆತ್ಮಜ್ಞಾನ ಪ್ರಾಪ್ತವಾಗುವುದು ತುಂಬಾ ದುರ್ಲಭವಾಗಿದೆ. ಯಾರಿಗೆ ಆಯ್ತು ಭಗವಾನ್ ಪದ ಪ್ರಾಪ್ತಿಗೊಳಿಸಬಹುದು. ಭಗವಂತ ಅಂದ್ರೆ ಒಳಗಿನ ಆತ್ಮವದು. ನಮ್ಮನ್ನಾವು ಲೋಭಿ ಅಂತ ಒಪ್ತೀರಿ, ಅದು ಅಹಂಕಾರಿ ದಶೆಯಾಗಿತ್ತು ನಮ್ದು. ಅಹಂಕಾರ ದಶೆ ಮುರಿದ್ರೆ ಈಗ ಜಾಗೃತಿ ಶುರುವಾಗುತ್ತೆ. ಪ್ರತೀತಿ ಕೂತಿದೆ ಶುದ್ಧಾತ್ಮ. ಪ್ರತೀತಿ ಕೂಡುವುದು, ಆಮೇಲೆ ಜಾಗೃತಿ ಇರುವುದು, ಆಮೇಲೆ ಅನುಭವ ಹೆಚ್ಚುತ್ತೆ. ಅನುಭವ ಸ್ವಲ್ಪ ಶುರುವಾಗಿದೆ, 2% ಅನುಭವ ಸರ್ವಾಂಶವಾಗುತ್ತೆ. ಆತ್ಮಜ್ಞಾನಿ ಅಂತಾರೆ. ನಂತರ ಮುಂದುವರಿಬೇಕು, ಕೇವಲ ಜ್ಞಾನವಾಗುತ್ತೆ. ಆಗ ದೇವದಾರಿ ಪರಮಾತ್ಮ ಅಂತಾರೆ. ಅಂದ್ರೆ ಆತ್ಮ ಸೋ ಪರಮಾತ್ಮ, ಅದೇ ವಿಷಯ. ನೋಡಿ, ಸೂಕ್ಷ್ಮ ಶರೀರದ ಬಗ್ಗೆ ಹೇಳಲಾಗುತ್ತೆ, ಅಹಂಕಾರ ಇದ್ದೇ ಇರುತ್ತೆ. ಮನ ಬುದ್ಧಿ ಇರುತ್ತೆ, ಅಹಂಕಾರವಂತೂ ಇರುತ್ತೆ. ಆದ್ರೆ ಡಿಸ್ಚಾರ್ಜ್ ಅಲ್ಲಿ ಇರುತ್ತೆ. ಆದ್ರೆ ಮೆಲ್ಲನೆ ಪೂರ್ತಿ ಆಗುತ್ತೆ. ಆಮೇಲೆ ಕೇವಲ ಜ್ಞಾನವಾಗುತ್ತೆ. ಇನ್ನೊಂದು ಪ್ರಶ್ನೆ ಇದೆ, ಮಹಾತ್ಮ ಅಂತಾರಲ್ಲ, ಜ್ಞಾನ ತಗೊಂಡಾದ್ಮೇಲೆ ಮಹಾತ್ಮ ಅಂತಾರೆ. ಅವನು ಬೇಕಾದ್ರೆ ವ್ಯಸನಿ ಆಗಿರ್ಲಿ, ಅವನಿಗೂ ಆಗ್ಲೂ ಮಹಾತ್ಮ. ಅದನ್ನು ಇಲ್ಲಿ ಹೇಳಲಿಕ್ಕೆ ತೊಂದರೆ ಇಲ್ಲ. ಆದ್ರೆ ಆಚೆ ಹೋದ್ಮೇಲೆ ಹೊರಗೆ ಹೇಳುವ ಅಗತ್ಯನೂ ಇಲ್ಲ. ವೈಫ್ಗೂ ಹೇಳುವ ಅಗತ್ಯ ಇಲ್ಲ, ನಾನು ಮಹಾತ್ಮ ಜಯ ಸಚ್ಚಿದಾನಂದ ಹೇಳು. ಅರೆ, ವೈಫ್ಗೆ ನೀವು ಡಿಯರ್ ಹೇಳ್ತೀರಾ ಅಂದ್ರೆ ಡಿಯರ್ ಹೇಳಿ, ಏನ್ ಹೇಳ್ತಿರೋ ಹೇಳಿ. ಇದನ್ನು ಅರ್ಥ ಮಾಡ್ಕೋಬೇಕು, ತಿಳಿಬೇಕು, ಅರ್ಥ ಮಾಡ್ಕೋಬೇಕು. ಲೋಭಿ ಬೇರೆ, ಅದು ನಾನು ಶುದ್ಧಾತ್ಮ ಯಾರಿಗೆ ಗೊತ್ತಾಗುತ್ತೆ. ಅದು ಅಂತರಾತ್ಮ ದಶೆ, ಅದನ್ನು ಮಹಾತ್ಮ ಪದ ಅನ್ನಲಾಗುತ್ತೆ. ಯಾಕೆಂದ್ರೆ ಈ ಕಾಲದಲ್ಲಿ ಏನಾಗಿದೆ ಅಂದ್ರೆ, ಒಟ್ಟು 5 ಕೋಟಿ ಆದಾಯವಾಗಿದೆ. ಬಿಸ್ನೆಸ್ನಲ್ಲಿ ಇಷ್ಟು ಲಾಸ್ ಆಗಿ ಈಗ ನಮ್ಗೆ ಅರ್ಥವಾಗಿದೆ. ಬಿಸ್ನೆಸ್ನ ಲಾಸ್ ಇದು, ನೀವು ಬೇರೆ ಆಗಿದ್ದೀರಿ, ನೀವು ಮಾಲೀಕರು ಬೇರೆ ಆಗಿ. ಅಂದ್ರೆ ಇದು ಮಹಾವೀರ್ ಭಗವಂತರ ಟೈಮ್ ಆಗಿದ್ರೆ ಈ ಮಹಾತ್ಮ ಪದದವರು ಒಂದು ಅವತಾರವಲ್ಲ, ಅದೇ ಅವತಾರದಲ್ಲಿ ಮೋಕ್ಷ ಪಡಿತಿದ್ರು. ಅಷ್ಟು ಪೂರ್ಣ ವಿಜ್ಞಾನವಿದು. ಒಳಗಿನಿಂದ ಶುದ್ಧಾತ್ಮ ಆದದ್ದು, ಅದು ಮಹಾತ್ಮ ಪದ. ಲೋಭಿಯಾಗಿದ್ದು ಅಂದ್ರೆ ವೈಫ್ನ ಪತಿ, ಮಗಂದು ತಂದೆ, ಅದೇ ಇರುತ್ತೆ. ಅದರಲ್ಲಿ ಚೇಂಜ್ ಆಗುವುದಿಲ್ಲ. ಒಳಗಿನಿಂದ ದೃಷ್ಟಿ ಬದಲಾಗಿದೆ, ನಾನು ಶುದ್ಧಾತ್ಮ ಅಂತ. ಮತ್ತೆ ದಾದಾ ಭಗವಂತರ ಕೃಪೆಯಿಂದ ನಾವು ಆತ್ಮಜ್ಞಾನ ಪಡೆದಿದ್ದೇವೆ. ಅದು ಅಕ್ರಮ ವಿಜ್ಞಾನದ ಮೂಲಕ ಆತ್ಮಪ್ರಾಪ್ತಿಯಾಗಿದೆ. ಮತ್ತೆ ಆ ಪ್ರಾಪ್ತ ಆತ್ಮ ಮೂಲ ಆತ್ಮಪ್ರಾಪ್ತಿಯಾಗುತ್ತೆ. ಆಬ್ಸಲ್ಯೂಟ್ ಕೇವಲ ಜ್ಞಾನ ಸ್ವರೂಪ ಆತ್ಮಪ್ರಾಪ್ತವಾಗುತ್ತೆ. ಇದಕ್ಕೆ ವ್ಯಾಲ್ಯೂ ಭಗವಂತನೇ ಕಟ್ಬಹುದು, ಮಹಾವೀರ ಭಗವಂತ. ಶ್ರೀಕೃಷ್ಣ ಪರಮಾತ್ಮನ ಭಕ್ತಿಗಾಗಿ ಏನು ಮಾಡಬೇಕು?
ಅದರಲ್ಲಿ ದೇವರು ಹೇಳುತ್ತಾರೆ, ಐ ಆಮ್ ತ್ವಾಂ ಸರ್ ಪಾಪಿಭ್ಯ ಮೋಕ್ಷಸ್ಯಾಮಿ ಮಾ ಸಚ, ನಾನೆಲ್ಲ ಪಾಪಗಳಿಂದ ಮುಕ್ತಗೊಳಿಸ್ತೇನೆ. ಅದೇ ವಿಷಯ ದಾದಾಜಿ ಅವರು ಇದೇ ಹೇಳಿದ್ದಲ್ಲ. ಎಲ್ಲ ಪಾಪಗಳನ್ನು ಜ್ಞಾನಾಗ್ನಿಯಿಂದ ಭಸ್ಮ ಮಾಡಿಬಿಟ್ರು. ಈಗ ನೀವು ಶುದ್ಧಾತ್ಮರಾದಿರಿ. ಈಗ ಡಿಸ್ಚಾರ್ಜ್ನಲ್ಲಿ ಲೋಭಿಯ ಕರ್ಮಫಲದಲ್ಲಿ ಪಾಪ ಮತ್ತು ಪುಣ್ಯದ ಕರ್ಮಫಲ ಬರುತ್ತೆ. ನಿಮ್ಮ ಹೊಸ ಕರ್ಮ ಇನ್ನೂ ಆಗ್ಲಿಕ್ಕಿಲ್ಲ. ಚಾರ್ಜ್ ಮುಗ್ದೋಯ್ತು. ತುಂಬಾ ಭಾಗ್ಯಶಾಲಿ ಅವತಾರಿಯಾಗೋದು ಈ ಕಲಿಯುಗದಲ್ಲಿ ಇದು ತುಂಬಾ ದೊಡ್ಡ ಕೃಪೆಯಾಯಿತು. ಜಯ ಜಯ ಸಚ್ಚಿದಾನಂದ. ಸಚ್ಚಿದಾನಂದ. ಸುನೀಲ್ ಕುಮಾರ್ ರಾಯ್. ನಿನ್ನೆ ಜ್ಞಾನ ಸಿಕ್ತು. ಅದರಲ್ಲಿ ನನಗೆ ಆತ್ಮ ಮತ್ತು ಶರೀರದ್ದು ನಡುವಿನ ಭೇದ ಏನಿದೆ ಅದೇನೂ ತಿಳಿಲಿಲ್ಲ. ಚಿಂತಿಲ್ಲ. ಆದ್ರೆ ಸುನೀಲ್ ಕುಮಾರ್ ಬೇರೆ, ನಾನು ಶುದ್ಧಾತ್ಮ, ಅಷ್ಟು ನಿಮ್ಗೆ ಅರ್ಥವಾಯ್ತಲ್ಲ. ಈ ಸುನೀಲ್ ಕುಮಾರ್ ಅಂದ್ರೆ ಹೆಸರು, ಪಕ್ಕದವನ ಹೆಸರದು. ಮತ್ತೆ ನಾನು ಶುದ್ಧಾತ್ಮ. ಆದ್ರೆ ಗುರುಗಳೇ, ಅದು ಸಾತ್ವಿಕ ಜ್ಞಾನವಾಯ್ತು. ಅದೇನೇ ಇರ್ಲಿ, ನೀನು ಶುರು ಮಾಡಲ್ಲ. ಈ ಬುದ್ಧಿ ಉಪಯೋಗಿಸ್ಲೇಬಾರ್ದು. ನಾನಿಷ್ಟು ಆಸೆ ಇಟ್ಕೊಂಡು ಬಂದಿದ್ದೇನೆ, ನಾನಿಲ್ಲಿ ಕೂತ್ರೆ ನನಗೆ ಆತ್ಮಜ್ಞಾನ ಆಗ್ಬೋದು ಸರಿ, ಅಂತ. ಆದ್ರೆ ಏನಾಗಿದೆ ಅದು ಅರ್ಥವಾಗ್ಬೇಕಲ್ಲ. ಇದು ಕಲ್ಪನೆಯಿಂದ ಆಗುವುದಿಲ್ಲ. ನಾವು ಜ್ಞಾನಿಯ ಆಧಾರದಿಂದ ನಡೆದ್ರೆ ಅನುಭವ ಹೆಚ್ಚುತ್ತಾ ಪೂರ್ಣತೆಗೆ ನೀವು ತಲುಪ್ತೀರಿ. ಮತ್ತೆ ಆರಂಭ ಎಲ್ಲಿಂದ ಆಗುತ್ತೆ? ಇಲ್ಲಿಂದ ಆಗುತ್ತೆ. ಈಗ ಸುನೀಲ್ ಕುಮಾರ್ ತಪ್ಪು ಮಾಡಿದ್ರೆ ಜಾಗೃತಿ ಇರುತ್ತೆ, ಸುನೀಲ್ ಕುಮಾರ್ ತಪ್ಪು ಮಾಡಿದ್ದು ಅಂತ. ಮೊದ್ಲು ನಾನೇ ಕರ್ತ, ನಾನು ಕರ್ತ, ಆ ಭ್ರಾಂತಿ ಹೊರಟೋಯ್ತು. ಸುನೀಲ್ ಕುಮಾರ್ ಮಾಡ್ತಿದ್ದಾನೆ ವ್ಯವಸ್ಥಿತ ಶಕ್ತಿಯ ಆಧಾರದಿಂದ. ಮತ್ತೆ ಫೈಲ್ ನಂಬರ್ 1, ನಾನ್ ಶುದ್ಧಾತ್ಮ. ಎಷ್ಟು ಮೊದಲು ಅರ್ಥ ಮಾಡಿ. ಶಾಬ್ದಿಕವಿದ್ರೆ ಶಾಬ್ದಿಕ ಮತ್ತು ಕೃಪೆಯ ಫಲವದು. ಎಷ್ಟು ಆಜ್ಞೆ ಇಟ್ಕೊಂಡ್ರೆ ಆಗ ಬೇರೆತನ ಹೆಚ್ಚುತ್ತಾ ಪೂರ್ಣತೆಗೆ ತಲುಪುತ್ತೆ. ಸುನೀಲ್ ಕುಮಾರ್ ತಪ್ಪು ಮಾಡಿದ್ರೆ ಸುನೀಲ್ ಕುಮಾರ್ನಿಗೆ ಹೇಳ್ಬೇಕು, ಸುನೀಲ್ ಕುಮಾರ್ ಪ್ರತಿಕ್ರಮಣ ಮಾಡು, ಯಾಕೆ ತಪ್ಪು ಮಾಡ್ತಿದ್ಯಾ? ಈ ಬೇರೆತನ ಇಡುವ ಕಿಲಿಕೈ ತಿಳಿಸುತ್ತೆ. ನೀವು ಈಗ ಎಷ್ಟು ಉಪಯೋಗಿಸ್ತೀರಿ, ಬೇರೆತನ ಹೆಚ್ಚುತ್ತಾ ಹೋಗುತ್ತೆ. ಕಲ್ಲಿನ ಮಧ್ಯೆ ಬಿರುಕು ಬಿದ್ದಿದೆ. ಈಗ ಬೇರೆ ಮಾಡುವುದು ಅದು ನಮ್ಮ ಪುರುಷಾರ್ಥ. ಬೇರೆ ಇರುವುದು, ಬೇರೆಯಾಗಿದ್ದೀರಿ ಖಂಡಿತ ಅದು ದಾದಾ ಭಗವಾನ್ರ ಕೃಪೆಯಿಂದ. ಗುರುಗಳೇ, ಇನ್ನೊಂದು, ಈ ಅಕ್ರಮ ಮಾರ್ಗ ಅಂದ್ರೆ ಏನು? ಅಕ್ರಮ ಅಂದ್ರೆ ಮೊದಲೇ ಕೃಪೆಯಿಂದ ನಾನು ಶುದ್ಧಾತ್ಮ, ಸುನೀಲ್ ಕುಮಾರ್ ಬೇರೆ, ಅದರ ತಿಳುವಳಿಕೆ ಪ್ರಾಪ್ತಿಯಾಗತ್ತೆ. ಈಗ ಜಾಗೃತಿ, ನಾವು ಆಜ್ಞೆಯಲ್ಲಿ ಇದ್ರೆ ಜಾಗೃತಿ ಹೆಚ್ಚುತ್ತೆ, ಮತ್ತೆ ಅನುಭವ ಆಮೇಲೆ ಬರುತ್ತೆ. ಅಂದ್ರೆ ಇದು ಸ್ಟೆಪ್ಗಳು. ಮೊದಲು ಪ್ರಾಪ್ತವಾಗೋದು, ತಿಳುವಳಿಕೆ ಪ್ರಾಪ್ತಿಯಾಗೋದು, ಅದು ಎಲ್ಲಕ್ಕಿಂತ ದೊಡ್ಡ. ದಾದಾ ಭಗವಾನ್ರ ಕೃಪೆಯಿಂದ ನಮ್ಗೆ ಲಾಭವಾಗಿದೆ. ಎಲ್ದಿದ್ರೆ ಅದು ತುಂಬಾ ಕಷ್ಟವಾಗ್ತಿತ್ತು. ಕ್ರಮಿಕ ಮಾರ್ಗ ಅಂದ್ರೆ ಏನು? ತಪಸ್ಸು ಮಾಡಿ, ತ್ಯಾಗ ಮಾಡಿ, ಮಮತೆ ಬಿಡ್ತಾ ಹೋಗಿ, ಪರಿಗ್ರಹ ಬಿಡಿ, ಅಷ್ಟು ಮಮತೆ ಹೊರಟೋಗುತ್ತೆ. ಮಮತೆ ಬಿಟ್ಟು ಹೋದ್ರೆ ಅಷ್ಟು ಅಹಂಕಾರ ಕಡಿಮೆ ಆಗುತ್ತೆ. ಆದ್ರೆ ಕರ್ತಾಪನಾದ್ರದ್ದು ಬಿಟ್ಟು ಹೋಗೋದೇ ಇಲ್ಲ. ಲಾಸ್ಟ್ ಆತ್ಮಜ್ಞಾನ, ಆತ್ಮದೃಷ್ಟಿ, ಆತ್ಮದರ್ಶನ ಆಗುವವರೆಗೆ ಅದು ಬಿಟ್ಟು ಹೋಗೋದೇ ಇಲ್ಲ. ಬರೀ ಶಬ್ದಗಳಿಂದ ಇರುತ್ತೆ. ದೇಹ ಬೇರೆ, ಆತ್ಮ, ಮತ್ತೆ ಆತ್ಮವನ್ನು ಪ್ರಾಪ್ತಗೊಳಿಸಬೇಕು. ಹೀಗೆ ದಿನ ರಾತ್ರಿ ಅವನ ಇಚ್ಛೆ ಇರುತ್ತೆ. ಮತ್ತೆ ಇಲ್ಲಿ ಎಲ್ರಿಗೂ ಕೇಳಿ, ನಾನ್ ಶುದ್ಧಾತ್ಮ, ಅದು ನನ್ಗೆ ತಿಳುವಳಿಕೆ ಆಯ್ತು, 5 ಆಜ್ಞೆ ಪಾಲಿಸ್ತೇನೆ, ಅದರಿಂದ ನನ್ಗೆ ಆನಂದ ಹೆಚ್ಚುತ್ತೆ, ಎಲ್ರಿಗೆ ಅನುಭವ ಆಗುತ್ತೆ. ಅದನ್ನೇ ಅಕ್ರಮ ಅಂತಾರೆ. ಜಯ ಸಚ್ಚಿದಾನಂದ. ಜಯ ಸಚ್ಚಿದಾನಂದ. ದಿಲೀಪ್ ಕುಮಾರ್. ನಮ್ಗ್ಯಾಕೆ ಗೊತ್ತಾಗಬೇಕು ನಮಗೆ ಸೂಕ್ಷ್ಮ ದೋಷ ತಿಳಿಯಿತು ಅಂತ? ಅದು ಗೊತ್ತಾಗುತ್ತಲ್ಲ, ಒಳಗೆ ಆತ್ಮವಿದೆ, ಥರ್ಮೋಮೀಟರ್ನಂತೆ ತಕ್ಷಣ ಎಲ್ಲ ಗೊತ್ತಾಗ್ಬಿಡುತ್ತೆ. ಸೂಕ್ಷ್ಮ ಅಂದ್ರೆ ಏನು? ಯಾರಿಗೂ ದೋಷ ತಾಗೋದಿಲ್ಲ. ಮತ್ತೆ ನಿಮ್ಗೆ ಗೊತ್ತಾಗುತ್ತೆ ಈ ಒಂದು ದೋಷವಾಯ್ತು ಅಂತ. ದಿಲೀಪ್ ಕುಮಾರ್ನ ದೋಷವಾದರೆ ತಕ್ಷಣ ನಿಮ್ಗೆ ಗೊತ್ತಾಗುತ್ತೆ. ನಮ್ಮ ಆತ್ಮ ಪ್ರಕಾಶದ ಸ್ವರೂಪ, ಜ್ಞಾನ ಸ್ವರೂಪ. ತಕ್ಷಣ ಅಜ್ಞಾನತೆಯಿಂದ ಯಾವುದೇ ದೋಷ ಬುದ್ಧಿಯಿಂದ, ಅಹಂಕಾರದಿಂದ ಆಗತ್ತೆ, ತಕ್ಷಣ ಜಾಗೃತಿಯಲ್ಲಿ ಬರುತ್ತೆ. ಮತ್ತೆ ಸೂಕ್ಷ್ಮೋತ್ತರ ಮತ್ತು ಸೂಕ್ಷ್ಮತಮ ಅದನ್ನು ಪೆಂಡಿಂಗ್ ಇಡಿ. ಈಗಂತೂ ಸ್ಥೂಲ. ನಮ್ಮ ವ್ಯವಹಾರದಿಂದ ಯಾರಿಗಾದ್ರೂ ದುಃಖವಾಗುತ್ತಾ? ಆ ಸ್ಥೂಲವನ್ನು ಮೊದಲು ಜಾಗೃತಿಯಲ್ಲಿ ತನ್ನಿ. ದಿಲೀಪ್ ಕುಮಾರ್, ಯಾರಿಗೂ ದುಃಖವಾಗಬಾರ್ದು. ಯಾರ್ದು ನೆಗೆಟಿವ್ ಕಾಣಿಸುತ್ತೆ, ದೋಷ ಕಾಣಿಸುತ್ತೆ, ಆಗ್ಲೂ ಭುಗೋಟ ಬರುತ್ತೆ ಕೆಲವೊಮ್ಮೆ. ಅಂದ್ರೆ ನೀವು ಮೊದಲ 2 ಲೆವೆಲ್ ಸುಧಾರಿಸಿ. ಸೂಕ್ಷ್ಮತರ, ಸೂಕ್ಷ್ಮತಮ ಮುಂದಿನ ವಿಷಯ, ಅದು ಪೆಂಡಿಂಗ್ ಇಡೋಣ. ಪ್ರತಿಕ್ರಮಣ ಪೂರ್ಣ ಆಯ್ತು ಅಂತ ಹೇಗೆ ತಿಳಿಬೇಕು? ಆ ದೋಷಿ ನಮ್ಗೆ ನೆನಪಾಗ್ಲಿಕ್ಕಿಲ್ಲ. ಆ ವ್ಯಕ್ತಿ ಸಿಕ್ಕಿದ್ರೆ ಅವನ ಬಗ್ಗೆ ಅಭಾವ, ತಿರಸ್ಕಾರ, ದ್ವೇಷ ಏನೂ ಆಗ್ಲಿಕ್ಕಿಲ್ಲ. ಸಾಮಾನ್ಯ ಬೇರೆಯವರು ಹೇಗೆ ಸಿಗ್ತಾರೆ, ಎಲ್ಲವೂ ಒಂದೇ ರೀತಿ ಆಗುತ್ತೆ. ಒಳಗೆ ಯಾವುದಾದ್ರೂ ಆಕರ್ಷಣೆ, ಮೋಹ ಏನಾದರೂ ಆಗೋದಿಲ್ಲ, ಬಯಕೆ ದ್ವೇಷ ಆಗೋದಿಲ್ಲ. ತಿಳಿಬೇಕು, ಇವನೊಂದಿಗೆ ಲೆಕ್ಕಾಚಾರ ಪೂರ್ತಿಯಾಯಿತು. ಜಯ ಸಚ್ಚಿದಾನಂದ. ಗುರುಗಳೇ, ನಾನು ನಿಮಗೆ ನಮಿಸ್ತೇನೆ. ದಾದಾ ಭಗವಾನರ ಅನಂತ ಜ್ಞಾನ ನಮಗೆ ಅನಂತ ದೇವರುಗಳ ದರ್ಶನ ಮಾಡಿಸಿ ಹೇಗನಿಸುತ್ತೆ ಅಂದರೆ, ಆತ್ಮಜ್ಞಾನ ಪಾಲನೆ ಮಾಡಿದ ನಂತರ 100% ಮೋಕ್ಷ ಆಗುತ್ತೆ. ಆಜ್ಞೆ ಪಾಲಿಸಿದ ನಂತರ ಈ ಜ್ಞಾನ ಅಮೃತವಾಗಿದೆ ನೋಡಿ. ಭಾವ ಏನಂದ್ರೆ, ಇಡೀ ಜಗತ್ತಿನವರಿಗೆಲ್ಲ ಈ ಜ್ಞಾನ ದೊರೆಯಲಿ. ದಾದಾ ಭಗವಾನ್ರ ಜ್ಞಾನ ಜಗತ್ತಿನ
ಅತ್ಯಂತ ದೊಡ್ಡ ಆಶ್ಚರ್ಯಜನಕ ಜ್ಞಾನ. ಎಲ್ಲ ಆಶ್ಚರ್ಯಗಳು ದಾದಾ ಭಗವಾನರ ಜ್ಞಾನ ಅನಿಸುತ್ತೆ. ಮತ್ತು ನಿರುಮಾ ಅವರು ಇನ್ನೊಂದು ಅದನ್ನು ಆಶ್ಚರ್ಯ ಪರಂಪರೆ ಅಂತ ಹೇಳಲಾಗತ್ತೆ. ಮುಖ್ಯ ಆಶ್ಚರ್ಯ ಅದುವೇ. ಆ ಸಂಯತಿ ಪೂಜೆ, ಗೃಹಸ್ಥಿ ವೇಷದಲ್ಲಿ ಆತ್ಮಜ್ಞಾನಿ ಆಗೋದು, ಪೂರ್ಣ ಆತ್ಮಜ್ಞಾನಿ. ಅದರ ಹಿಂದೆ ತುಂಬಾ ಆಶ್ಚರ್ಯ ಆಗ್ತಾ ಇರುತ್ತೆ, ತನ್ನಷ್ಟಕ್ಕೆ ಆಗ್ತಾ ಇರುತ್ತೆ. ಒಂದು ಸಲ ನಾವು ತುಂಬಾ ವಿಪರೀತ ಸಮಯದಲ್ಲಿ ಯಾರೂ ಇರಲಿಲ್ಲ ನನ್ನ ಜೊತೆ. ಪೊಲೀಸರು ನಾನೇನು ತಪ್ಪು ಮಾಡಿರಲಿಲ್ಲ, ಆದರೂ ನನ್ನನ್ನು ಹಿಡಿದುಬಿಟ್ಟು ಹೇಳಿದ್ರು ನನಗೆ, ಅಂದರೆ ನಾನು ತಪ್ಪು ಮಾಡಿದ್ದೇನೆ ಅಂತ. ಆಗ ನಾನಂದೆ ನಾನೇನು ತಪ್ಪು ಮಾಡಲಿಲ್ಲ ಅಂತ. ಅವರಂದ್ರು ನೀನು ನಮ್ಮ ಜೊತೆ ಬರಬೇಕು ಅಂತ. ಆಮೇಲೆ ಡಾಕ್ಟರ್ಗಳ ಮುಂದೆ, ಅಂದರೆ ಪರಿಸ್ಥಿತಿ ಹಾಗಿತ್ತು. ಆಗ ನಾನು ಡಾಕ್ಟರ್ನೊಂದಿಗಿದ್ದೆ. ನನ್ನ ಸಹೋದರನ ಆರೋಗ್ಯ ಚೆನ್ನಾಗಿರಲಿಲ್ಲ. ಅದಾದಮೇಲೆ ಪೊಲೀಸ್ನವರು ಹೊರಟೋದ್ರು. ಅವ್ರು ಹೇಳಿದರು, ನನ್ನ ಡೀಟೇಲ್ಸ್ ಎಲ್ಲ ತಗೊಂಡ್ರು. ಆ ಹೊತ್ತಿನಲ್ಲಿ ನಾನು ವಿಪರೀತ ಸಮಯದಲ್ಲಿ ನಾನು ಶುದ್ಧಾತ್ಮ ಅಂತ ನನಗೆ ಜ್ಞಾನ ಇತ್ತು. ಮತ್ತು ನನಗನ್ನಿಸಿತು ಈ ವಿಪರೀತ ಸಮಯದಲ್ಲಿ ನಾನು ಹೇಗೆ ಜೀವಂತವಾಗಿದ್ದೆ ಅಂತ. ಆ ಜ್ಞಾನ ಇರದಿದ್ದರೆ ನನ್ನ ಹಾರ್ಟ್ ಫೇಲ್ ಆಗ್ತಿತ್ತು. ಆ ಜ್ಞಾನ ನನ್ನನ್ನು ಉಳಿಸಿತು. ತುಂಬ ಒಳ್ಳೆ ವಿಷಯ. ಜೈ ಸಚ್ಚಿದಾನಂದ. ಹೇಳಿ. ನಾನು ಕಲ್ಕತ್ತಾದಿಂದ ಸುನೀಲ್ ಕುಮಾರ್ ರಾಯ್ ಅಂತ. 2010 ಮಾರ್ಚ್ 21 ಅಡಾಲಜ್ಗೆ ಬಂದು ನಿಮ್ಮಿಂದ ಜ್ಞಾನ ತಗೊಂಡೆ. ಆ ಹೊತ್ತಿನಲ್ಲಿ ಆ ಶಿಬಿರದಲ್ಲಿ ನಾನು ನಿಮ್ಮ ಹತ್ರ ಪರ್ಸನಲಿ ಮೀಟ್ ಮಾಡಿದ್ದೆ. ಆ ಹೊತ್ತಿನಲ್ಲಿ ನನ್ನ ಪರಿಸ್ಥಿತಿ ತುಂಬ ಬಿಗಡಾಯಿಸಿತ್ತು. ಅಂದರೆ ರಾಗ, ದ್ವೇಷ ಇವುಗಳ ಮೂರ್ತಿಯಾಗಿದ್ದೆ. ದುಃಖ, ಚಿಂತೆ ಪೂರ್ತಿ ಮನ, ವಚನ, ಕಾಯ ಎಲ್ಲ ಹರಡಿಕೊಂಡಿತ್ತು. ನೋಡಿ, ಆಗ ಆ ಪರಿಸ್ಥಿತಿಯಲ್ಲಿ ನಾನು ನಿಮ್ಮ ಹತ್ರ ಜ್ಞಾನ ತಗೊಳ್ಳೋಕೆ ಮೊದಲು ನಿಮ್ಮನ್ನು ಭೇಟಿ ಮಾಡಿದೆ. ಆಗ ನೀವಂದ್ರಿ, ಮೊದಲು ಜ್ಞಾನ ತಗೋ ಮತ್ತು ಆದಷ್ಟು ಮಟ್ಟಿಗೆ 5 ಆಜ್ಞೆಗಳಲ್ಲಿ ಇರು ಅಂತ. ಆಗ ನಿಧಾನವಾಗಿ ಕಮ್ಮಿ ಆಗುತ್ತೆ ಅಂತ, ಸ್ವತಃ ನಿನಗೆ ಅನುಭವ ಆಗುತ್ತೆ ಅಂತ. ಆಗ ನಾನು ನಿಮ್ಮ ಆಜ್ಞೆಯನ್ನು ಪಾಲನೆ ಮಾಡುತ್ತಾ 5 ಆಜ್ಞೆಗಳನ್ನು ಪಾಲನೆ ಮಾಡಲು ಶುರು ಮಾಡಿದೆ. ಆಗ 1-2 ವರ್ಷಗಳಲ್ಲಿ ಅಷ್ಟು ಪ್ರಯೋಜನವಾಗಲಿಲ್ಲ. ಈಗ ಇದು 4ನೇ ವರ್ಷ. ಈಗ ಈ ನನ್ನಲ್ಲಿ ಅಸಮಾಧಾನದ ಬೆಂಕಿ ಏನಿತ್ತು ಅದು ಯಾವಾಗಲೂ ಕಿರುಕುಳ ಕೊಡುತ್ತಾ ಇತ್ತು. ಅಂತರ್ದಾಹದ ಬೇಗೆಯಲ್ಲಿ ಬೇಯ್ತಿದ್ದೆ. ಅದು ನೋಡಿ ಈಗ ತುಂಬಾ ಕಡಿಮೆ ಆಗಿದೆ. ಅಂದರೆ 90% ಕಮ್ಮಿ ಆಯಿತು. ಹಾಗೂ ಇದಕ್ಕೆ ಕಾರಣ ನನಗನ್ಸುತ್ತೆ ಅದು ನನ್ನ ದ್ವೇಷ ಪರಿಣಾಮವಾಗಿತ್ತು. ನನಗೆ ಯಾರು ಮೆಚ್ಚುಗೆ ಆಗದಿದ್ದರೆ ಅವರನ್ನು ದೋಷಿ ಅಂತಿದ್ದೆ. ಮತ್ತೆ ಆ ದೋಷಗಳನ್ನು ನೋಡುವ ಪ್ರವೃತ್ತಿ ನಂದಿಷ್ಟ ಆಗಿತ್ತು ಅಂದರೆ ಅದು ತಕ್ಷಣ ನನ್ನ ಮೇಲೆ ಪ್ರಭಾವ ಬೀರ್ತಿತ್ತು. ನೋಡಿ, ಆ ದ್ವೇಷದ ಪರಿಣಾಮದಿಂದ ನನ್ನೊಳಗೆ ಯಾವಾಗಲೂ ದುಃಖ ತುಂಬಿರುತ್ತಿತ್ತು. ದುಃಖ, ಅಂತರ್ದಾಹ, ರಾತ್ರಿ ಮಲಗೋಕೆ ಆಗ್ತಾ ಇರಲಿಲ್ಲ. ಮತ್ತೆ ಈ ಜ್ಞಾನದಿಂದಾಗಿ ಈಗ ನಾನು ಆಲ್ಮೋಸ್ಟ್ ನಾರ್ಮಲ್ ಆಗಿದ್ದೇನೆ. ಮತ್ತೆ ನನ್ನ ಕಿರಿಕಿರಿಯಿಂದಾಗಿ ನನ್ನ ಮತ್ತು ನನ್ನ ಪತ್ನಿಯ ನಡುವೆ ಯಾವಾಗ ನೋಡಿದ್ರೂ ಜಂಜಾಟ, ಜಗಳ ನಡೀತಾನೇ ಇತ್ತು. ಯಾವಾಗಲೂ ನಡೀತಾ ಇತ್ತು. ಈ ಸಲ ಪತ್ನಿಯನ್ನು ಕರ್ಕೊಂಡ್ಬಂದಿದ್ದೇನೆ. ಆಕೆ ಜ್ಞಾನ ಕೂಡ ತಗೊಂಡಿದ್ದಾಳೆ ನಿನ್ನೆ. ತುಂಬ ಒಳ್ಳೆಯದು. ನೋಡಿ, ನನ್ನ ಈ ಕಿರಿಕಿರಿಯಿಂದಾಗಿ ನಾನು ನನ್ನ ಪತ್ನಿಗೂ ತುಂಬ ದುಃಖ ಕೊಟ್ಟಿರಬಹುದು. ನನ್ನ ಹತ್ತಿರದ ಫೈಲ್ಗಳಿಗೂ ನಾನು ದುಃಖ ಕೊಟ್ಟಿರಬಹುದು. ಹತ್ತಿರದ ಫೈಲ್ಗಳು ಯಾರೂ ಬಂದಿಲ್ಲ, ಆದರೆ ನನ್ನ ಪತ್ನಿ ಬಂದಿದ್ದಾಳೆ. ನಿಮ್ಮ ಅಪ್ಪಣೆ ಇದ್ರೆ ನಾನು ಆಕೆ ಹತ್ರ ಕ್ಷಮೆ ಕೇಳ್ತೇನೆ. ಸರಿ, ಕೇಳ್ಬಿಡಿ. ನಾನು ಅಶೋಕ್ ಭಾವಿಕರ್ ಅಂತ. ನನ್ನ ಕ್ವೆಶ್ಚನ್ ಹೀಗಿದೆ ನೋಡಿ. ಮನುಷ್ಯ ಸತ್ತ ಮೇಲೆ ಅವ ಸತ್ತ ಬಳಿಕವೂ ಆತನ ಏನೆಲ್ಲ ಇವೆಯೋ, ಅಂದರೆ ಕ್ರೋಧ, ಮಾನ ಎಲ್ಲವೂ, ಕ್ರೋಧ, ಮಾಯ ಏನೆಲ್ಲ ಇವೆಯೋ ಅವೆಲ್ಲ ಒಟ್ಟಿಗೆ ಆತ್ಮ ಕೊಂಡೊಯ್ಯುತ್ತೋ ಅಥವಾ ಏನಾಗುತ್ತೆ ಅವುಗಳಿಗೆ? ಆಕ್ಚುಲಿ ಸ್ಥೂಲ ಭಾಗ ಇಲ್ಲಿ ಮುಗ್ದು ಹೋಗುತ್ತೆ. ಕಾರಣ ಸ್ವರೂಪದ್ದು ಒಟ್ಟಿಗೆ ಹೋಗುತ್ತೆ, ಮತ್ತೆ ಕಾರಣ ದೇಹದ ಒಟ್ಟಿಗೆ ಹೋಗುತ್ತೆ. ಆತ್ಮವಂತೂ ಶುದ್ಧವೇ ಇರುತ್ತೆ. ಮತ್ತೆ 3 ಶರೀರ ಹೋಗುತ್ತವೆ: ಸೂಕ್ಷ್ಮ ಶರೀರ, ಕಾರಣ ಶರೀರ ಮತ್ತು ಆತ್ಮ. ಈ ಕಾರಣ ಶರೀರದಲ್ಲಿ ಈ ಸೂಕ್ಷ್ಮ ಕ್ರೋಧ, ಮಾನ, ಮಾಯೆ, ಲೋಭ ಎಲ್ಲ ಪರಮಾಣು ತಗೊಂಡು ಹೋಗುತ್ತೆ. ಮತ್ತೆ ಇನ್ನೊಂದು ಲೈಫ್ನಲ್ಲಿ ಪ್ರಕಟವಾಗುತ್ತೆ ಮೆಲ್ಲನೆ. ಸೂಕ್ಷ್ಮದಿಂದ ಸ್ಥೂಲ ಆಗಿ ಫಲ ನೀಡಲು ಶುರು ಮಾಡುತ್ತೆ. ಹೌದಾ? ಇನ್ನೊಂದು ಪ್ರಶ್ನೆ ಹೀಗಿದೆ. ಈಗ ನೋಡಿ, ಮಗು ಹುಟ್ಟಿದಾಗ
ಆಗ ನೋಡಿ ಏನಾದರೂ ಊನ ಅಂದರೆ ಕಿವುಡ ಕುರುಡ ಹಾಗೇನಾದರೂ ಅಂದರೆ ನೋಡಿ ಮೊನ್ನೆಯ ಸತ್ಸಂಗದಲ್ಲಿ ನಾವು ಕೇಳಿದ್ದೇವೆ ಅದೇನೆಂದ್ರೆ ಯಾವ ಮಗು ಬರುತ್ತೋ ಅದರದ್ದು ತಪ್ಪು ಇರುತ್ತೆ ಅಂತ. ಹಾ ಇದರಲ್ಲಿ ನಾನು ಅನ್ನೋದು ತಂದೆ ತಾಯಿಗಳ ತಪ್ಪೇನಿಲ್ಲ. ಇಲ್ಲ, ತಾಯಿ ತಂದೆ ನಿಮಿತ್ತ 3 ಮಕ್ಕಳಲ್ಲಿ ಒಬ್ಬನೇ ಯಾಕೆ ಕಿವುಡ? ಬಾಕಿ ಇಬ್ರು ಸರಿಯಾಗಿದ್ದಾರೆ. 3 ಮಕ್ಕಳಿಂದ ಅಲ್ಲ, ಮೊದಲನೇ ಮಗು. ನಿಜವೆಂದ್ರೆ ಸ್ವತಃ ಲೆಕ್ಕ ಸ್ವತಃ ಕೊಂಡ್ಬರ್ತಾರೆ. ಮತ್ತೆ ತಾಯಿಯ ಲೆಕ್ಕ ತಾಯಿ ತಗೊಂಡ್ಬರ್ತಾಳೆ, ಮಗನ ಲೆಕ್ಕ ಅವನ್ ತಗೊಂಡ್ಬರ್ತಾನೆ. ಮತ್ತೆ ಅದು ಈ ಯಾವುದೋ ಋಣಾನುಬಂಧದ ಆಧಾರದಿಂದ ಅಲ್ಲಿ ಹುಟ್ತಾನೆ ಮಗನಾಗಿ. ಅದು ಬಯಕೆ ದ್ವೇಷದ ಲೆಕ್ಕ ತಾಯಿ ತಂದೆಯೊಂದಿಗೆ. ಮತ್ತೆ ಸ್ವತಃನ ಕರ್ಮ ಸ್ವತಃ ಅನುಭವಿಸಲೇಬೇಕು. ಬೇರೆ ಬೇರೆಯಾಗಿವೆ, ಎಲ್ಲ ಬೀಜ ಬಿತ್ತಿಯಾಗಿದೆ. ಹೇಗೆ ಒಂದು ಬೀಜ ವಟವೃಕ್ಷದ್ದಿರುತ್ತೆ, ಎಲ್ಲ ವಟವೃಕ್ಷ ಅದರೊಳಗಿರುತ್ತೆ. ಒಂದು ಬೀಜದಲ್ಲಿ ಪೂರ್ತಿ ವಟವೃಕ್ಷ ಇದೆ, ಹೀಗೆ ವಟವೃಕ್ಷ ಪೂರ್ತಿ ಇದೆ. ಹಾಗೇನೆ ಮನುಷ್ಯರಲ್ಲಿ ಕೂಡ ಜನ್ಮವಾದಾಗ ಇಡೀ ಜೀವನದ ಕರ್ಮ ತಗೊಂಡ್ಬರ್ತಾನೆ. ಕೆಲವು ಕರ್ಮ ಹೀಗಿದೆ, ತಾಯಿ ಹೀಗಿರ್ತಾಳೆ, ತಂದೆ ಹೀಗಿರ್ತಾನೆ. ಬಾಕಿ ಎಲ್ಲ ತಾಯಿ ತಂದೆ ಲೆಕ್ಕವನ್ನು ಬಿಟ್ಟು ವೈಫ್ನ ಲೆಕ್ಕ, ಮಗನ ಲೆಕ್ಕ, ಫ್ರೆಂಡ್ಸ್ನ ಲೆಕ್ಕ, ಅಣ್ಣನ ಲೆಕ್ಕ ಎಲ್ಲ ಬೇರೆ ಬೇರೆ ಅದರದ್ದಿರುತ್ತೆ. ಮತ್ತೆ ಸ್ವತಃನ ಕರ್ಮ ಸ್ವತಃ ತರ್ತಾನೆ. ಬೇರೆ ಬೇರೆ ಅನುಭವಿಸ್ತಾರೆ, ಅವರವರ ಕರ್ಮ ಅವರೇ ಅನುಭವಿಸ್ತಾರೆ. ಕರ್ಮ ಪೂರ್ತಿ ಆದರೆ ಮೃತ್ಯವಾಗಿ ಹೋಗಿಬಿಡ್ತಾರೆ. ತಪ್ಪು ಅವಂದೇನಂದ್ರೆ ಯಾವುದೇ ಕರ್ಮ ಅನುಭವಿಸಬೇಕಾದ್ರೆ ನಾವೇ ಕಾಸಸ್ ಹಾಕಿದ್ದೇವೆ, ಆಗ್ಲೇ ನಮಗೆ ಇಫೆಕ್ಟ್ ಸಿಗುತ್ತೆ. ಯಾವುದೇ ಇಫೆಕ್ಟ್, ಮನೆಯಲ್ಲಿ 6 ಮಂದಿ ಊಟ ಮಾಡಲು ಕೂತ್ಕೊಂಡ್ರು, ಮತ್ತೆ ನಿಮ್ಮ ಅನ್ನದಲ್ಲಿ ಕಲ್ಲೊಂದು ಸಿಕ್ಕಿತು. ಅದು ಯಾರ ತಪ್ಪಂತೀರಿ? ಅಡುಗೆ ಮಾಡಿದವರ್ದೋ ತಿನ್ನುವವಂದು? ಯಾರು ಅನುಭವಿಸ್ತಾನೆ ಅವಂದು? ತಿಳ್ಕೋಬೇಕು. ನಮ್ಮ ಕಾಸಸ್ನ ಆಧಾರದಿಂದ ಈ ಇಫೆಕ್ಟ್ ಬಂತು. ವಿದೌಟ್ ಕಾಸಸ್ ಇಫೆಕ್ಟ್ ಬರುವುದೇ ಇಲ್ಲ. ಏನಾದರೂ ನಾವು ಕರ್ಮ ಕಟ್ಟಿದ್ದೇವೆ, ಕರ್ಮ ನಾವು ಅನುಭವಿಸಬೇಕು. ಇದರಲ್ಲಿ ಅಷ್ಟೇ ವಿಷಯ. ಜಯ ಜಯ ಸಚ್ಚಿದಾನಂದ. ಸಚ್ಚಿದಾನಂದ. ಹೇಳಿ. ಜಯ ಸಚ್ಚಿದಾನಂದ. ದೀಪಕಣ್ಣ, ನಾನು ಹೇಳುವುದೇನೆಂದ್ರೆ ನಮಗೆ ಜ್ಞಾನ ಇದೆ ನಾನು ಶುದ್ಧಾತ್ಮ ಅಂತ, ಆದರೆ ಅದು ಮನಸ್ಸಿನಲ್ಲಿ ಪದೇ ಪದೇ ನಡೀತಾ ಇರಬೇಕೆ ಶುದ್ಧಾತ್ಮ? ಇಲ್ಲಿಲ್ಲ, ಅದು ಹೇಳ್ತಾರೆ ಮನಸ್ಸಿನಲ್ಲಿ ಪದೇ ಪದೇ. ಇಲ್ಲ, ಅದು ತನ್ನಷ್ಟಕ್ಕೆ ಇದ್ರೆ ಸರಿ, ಇಲ್ದಿದ್ರೆ ಚಿಂತಿಲ್ಲ. ಜಾಗೃತಿ ಇರಬೇಕು. ಹೇಗೆ ಒಬ್ಬ ಮನುಷ್ಯ ಪಿಯೋನ್ ಆಗಿದ್ದಾನೆ ಆಫೀಸ್ನಲ್ಲಿ, ಅವನನ್ನು ಮ್ಯಾನೇಜರ್ ಮಾಡಿದ್ರೆ ಅವನು ಹೇಳ್ತಾನ, ನಾನು ಮ್ಯಾನೇಜರ್, ಮೊದಲು ಪಿಯೋನ್ ಆಗಿದ್ದೆ. ಅವನ ಬಾಸ್ ಒಳಗಿನಿಂದ ಬೆಲ್ ಹೊಡೆದ್ರೆ ಮೊದಲು ತಾನು ಎದ್ದು ಹೋಗ್ತಿದ್ದ. ಅವನು ಸ್ವತಃ ಎದ್ದು ಹೋದ್ರೆ ಮಾಲೀಕರು ಪಿಯನನ್ನು ಕಳಿಸು, ನೀನ್ ಮ್ಯಾನೇಜರ್ ಆಗಿದ್ಯಾ. ಇದು ಹಿಂದಿನ ಅಭ್ಯಾಸವಾಗಿದೆ. ಎಷ್ಟು ಅಭ್ಯಾಸವಾಗಿ ಮನಸ್ಸಿಗೆ ಹಚ್ಕೊಂಡಿದ್ದಾನೆ. ಅದನ್ನೀಗ ಮುರಿಬೇಕು. ವಿಜಯ ಎಲ್ಲ ನಾನು ಶುದ್ಧಾತ್ಮ. ಹೌದು. ಅನುಭವಕ್ಕೆ ಬಂದ್ರೆ ಮತ್ತೆ ಹೇಳೋದು ಬೇಡ, ಒಂದು ಶಬ್ದನೂ ಬೇಡ. ಜಾಗೃತಿ ಅನುಭವದಲ್ಲಿರುತ್ತೆ. ಮ್ಯಾನೇಜರ್ ಯಾವಾಗ ಮ್ಯಾನೇಜರ್ನ ಅನುಭವದಲ್ಲಿರುತ್ತೆ, ಆಗ ಅವರು ನಾನ್ ಮ್ಯಾನೇಜರ್ ಅಂತ ಹೇಳ್ಬೇಕಾ? ಅವರು ಮ್ಯಾನೇಜರ್ನ ಕಾರ್ಯವನ್ನೇ ಮಾಡ್ತಾರೆ. ಎಲ್ಲರೂ ಹೇಳ್ತಾರೆ ಇವರು ಮ್ಯಾನೇಜರೇ ಅಂತ. ಈಗ ನಮ್ಮ ಕಾರ್ಯ ವಿಜಯಂದಾಗತ್ತೆ, ಹಸ್ಬೆಂಡ್ನ ವೈಫ್ನದ್ದು ಹಸ್ಬೆಂಡ್ನದಾಗತ್ತೆ, ಮಗಂದು ತಂದೆಯದಾಗತ್ತೆ. ಅದೀಗ ದೇಹಾಧ್ಯಾಸದ ಪರಿಣಾಮ. ಮೆಲ್ಲನೆ 5 ಆಜ್ಞೆಯಲ್ಲಿದ್ದರೆ ಇದು ಪತಿ ಇರುವುದು, ತಂದೆ ಇರುವುದು ಎಲ್ಲ ಮೆಲ್ಲ ಕರಗ್ಬಿಟ್ಟು ಮುಗ್ದೋಗುತ್ತೆ. ನಂತರ ಆತ್ಮ ಇರುತ್ತೆ. ಈ ಅಸೀಮ ಜಯ ಜಯಕಾರ ಅನ್ನೋದ್ರಿಂದ ಮತ್ತು ಪ್ರತಿಕ್ರಮಣ ಮಾಡೋದ್ರಿಂದ ಎರಡರಿಂದ ಲಾಭ ಏನು? ಪ್ರತಿಕ್ರಮಣ ಎಲ್ಲಕ್ಕಿಂತ ಮೇಲಿರುವುದು ಜ್ಞಾತಾದೃಷ್ಟರಾಗಿರುವುದು. ಸೆಕೆಂಡ್ ನಂಬರ್ 5 ಆಜ್ಞೆಯಲ್ಲಿರುವುದು. ಏನಾದರೂ ತಪ್ಪಾದ್ರೆ ಪ್ರತಿಕ್ರಮಣ ಮಾಡಬೇಕು. ಮತ್ತೆ ಫ್ರೀ ಟೈಮ್ ಇದ್ರೆ ಅಸೀಂ ಜಯ ಜಯಕಾರ ಭಕ್ತಿ ಮಾಡಿ. ಉಚ್ಚ ಪದ ಅಸೀಂ ಜಯ ಜಯಕಾರಕ್ಕಿಂತಲೂ ಮೇಲೆ ಪ್ರತಿಕ್ರಮಣ ದೋಷವಾದರೆ ಪ್ರತಿಕ್ರಮಣ ಮಾಡಿ ತೊಳೆಯೋದು ಎಲ್ಲಕ್ಕಿಂತ ಉಚ್ಚ. ಅದಕ್ಕಿಂತ ಮೇಲೆ 5 ಆಜ್ಞೆ, ಅದಕ್ಕಿಂತಲೂ ಮೇಲೆ ಜ್ಞಾತಾದೃಷ್ಟ ಆಗ್ಲಿಕ್ಕಾಗಿ 5 ಆಜ್ಞೆ ಪಾಲಿಸಬೇಕು. ದೀಪಕಣ್ಣ ನೋಡಿ, ನಾನೇನೋ ಕೆಲಸ ಮಾಡ್ತೇನೆ, ಏನೋ ಯೋಚಿಸ್ತೇನೆ, ಅದಕ್ಕಿಂತ ಮೊದಲು ನನಗೆ ನೆನಪಿರೋದಿಲ್ಲ ನಾನು ಶುದ್ಧಾತ್ಮ ಅಂತ. ವಿಚಾರ ನಡೀತಾ ಇರುತ್ತೆ ಅರ್ಧ ತಾಸು, ಆಮೇಲೆ ನೆನಪಾಗುತ್ತೆ ನಾನು ಶುದ್ಧಾತ್ಮ ಅಂತ. ವಿಚಾರ ಮುಗಿದ ನಂತರ ಇದು ಕರ್ಮಬಂಧನವೋ ಅಥವಾ ಜಾಗೃತಿಯೋ? ಜಾಗೃತಿ ಅಂದ್ರೆ ಏನದು? ಪ್ರತೀತಿಯಲ್ಲಿ 100% ಇದೆ. ವಿಜಯ್ ಬೇರೆ, ನಾನ್ ಶುದ್ಧಾತ್ಮ. ಜಾಗೃತಿ ಇರ್ಲಿಕ್ಕಿಲ್ಲ, ಯಾಕೆಂದ್ರೆ ಕೆಲಸದಲ್ಲಿ ಬ್ಯುಸಿ ಇದ್ದೀರಿ. ಮತ್ತೆ ಕೆಲಸ ಮುಗ್ದ ಕೂಡಲೇ ತಕ್ಷಣ ಜಾಗೃತಿ ಬರುತ್ತೆ. ವಿಜಯ್ ಬೇರೆ, ನಾನ್ ಶುದ್ಧಾತ್ಮ. ಕರ್ಮಬಂಧನ ರೈಟ್ ಬಿಲೀಫ್ ಉಂಟಾಯ್ತು, ಆದ್ರಿಂದ ಕರ್ಮಬಂಧನ ಸ್ಟಾಪ್ ಆಯ್ತು. ಈಗ ಡಿಸ್ಚಾರ್ಜ್ ಕರ್ಮ ಪೆಂಡಿಂಗ್ ಇರಬಹುದು. ಡಿಸ್ಚಾರ್ಜ್ ಪೂರ್ತಿ ಎಕ್ಸಾಸ್ಟ್ ಆಗ್ಲಿಕ್ಕಿಲ್ಲ, ಹಾಗೆ ಆಗ್ಬಹುದು. ಜಾಗೃತಿ ಇಲ್ದಿದ್ರೆ ಪೆಂಡಿಂಗ್ ಇರುತ್ತೆ. ಜಾಗೃತಿ ಬಂದ್ಬಿಟ್ರೆ ವಾಪಸ್ 2ರದ್ದು ಡಿಸ್ಚಾರ್ಜ್ ಎಕ್ಸಾಸ್ಟ್ ಆಗಿಬಿಡುತ್ತೆ. ಅರ್ಥವಾಯ್ತಲ್ಲ ನಿಮ್ಗೆ? ಜಯ ಸಚ್ಚಿದಾನಂದ. ನನ್ನ ಪ್ರಶ್ನೆ ಏನಂದ್ರೆ,
ಈ 5 ಆಜ್ಞೆಗಳನ್ನು ಪಾಲನೆ ಮಾಡೋದ್ರಿಂದ ನೋಡಿ, ಮನುಷ್ಯರನ್ನು ನೋಡುವಾಗ ನೆನಪಾಗೋದಿಲ್ಲ, ಆದರೆ ಬೇರೆ ಪ್ರಾಣಿಗಳನ್ನು ನೋಡುವಾಗ, ಪಶು ಪಕ್ಷಿಗಳೇನಿವೆ, ಅನ್ಯ ಜೀವಿಗಳು, ಅವುಗಳನ್ನು ನೋಡುವಾಗ ತಕ್ಷಣ ನೆನಪಾಗುತ್ತೆ. ಆದರೆ ಸಾಮಾನ್ಯವಾಗಿ ಮನುಷ್ಯರೊಂದಿಗೆ ಮಾತನಾಡುವಾಗ, ಮಾನವ ಜೀವನದ ಬಗ್ಗೆ ನೋಡುವಾಗ ಆಗ ಜಾಗೃತಿ ತುಂಬಾ ಲೇಟ್ ಬರುತ್ತೆ. ಇದಕ್ಕೆ ಕಾರಣ ಏನಂದ್ರೆ ಮನುಷ್ಯನಿಗೆ ಅಭಿಪ್ರಾಯ ಕೊಡಲಾಗಿದೆ. ಇವನು ಹೀಗಿದ್ದಾನೆ, ಹಾಗಿದ್ದಾನೆ, ಹೀಗೆ ಹಾಗೆ. ಪ್ರಾಣಿಗಳಿಗೆ ಅಭಿಪ್ರಾಯವಿಲ್ಲ, ಹಾಗಾಗಿ ಅಲ್ಲಿ ಜಾಗೃತಿ ಇರುತ್ತೆ. ಮತ್ತೆ ವೈಫ್ಗೆ ಎಲ್ಲಕ್ಕಿಂತ ಹೆಚ್ಚು ಅಭಿಪ್ರಾಯ. ಅಲ್ಲಿ ಶುದ್ಧಾತ್ಮವೇ ಕಾಣಿಸ್ಲಿಕ್ಕಿಲ್ಲ. ಫ್ರೆಂಡ್ಸ್ರಲ್ಲಿ ಏನಾದ್ರೂ ಕಾಣಿಸ್ಬಹುದು ಸ್ವಲ್ಪ ಸಮಯದ ನಂತರ. ಅದು ಅಭಿಪ್ರಾಯದ ಒಂದು ಆವರಣ ಇದೆ. ಹಳದಿ ಕನ್ನಡಕದಲ್ಲಿ ಹಳದಿ ಕಾಣಿಸುತ್ತೆ, ಶುದ್ಧ ಕಾಣಿಸೋದಿಲ್ಲ. ಅಭಿಪ್ರಾಯದ ಆವರಣ. ಅದಕ್ಕಾಗಿ ಅಭಿಪ್ರಾಯವನ್ನು ನಾವು ತೊಳಿಬೇಕು. ಅಭಿಪ್ರಾಯ ತೊಳಿತಾ ಅಭಿಪ್ರಾಯ ಹೊರಟು ಹೋದ್ರೆ ಆಗ ಶುದ್ಧ ದೃಷ್ಟಿ ನಿರಂತರವಾಗಿರುತ್ತೆ. ಈಗ ಹೊರಗಿನವರು ಜನರಿದ್ದಾರೆ, ಈ ಸತ್ಸಂಗಿಯವರು, ಅವರ ಬಗ್ಗೆ ಏನೂ ಅಭಿಪ್ರಾಯ ಇಲ್ಲ. ಹಾಗಾದ್ರೆ ಶುದ್ಧಾತ್ಮ ಕಾಣಿಸುತ್ತೆ, ಅವನು ಶುದ್ಧಾತ್ಮ, ಇವರು ಶುದ್ಧಾತ್ಮ. ಮತ್ತೆ ಯಾರ ಬಗ್ಗೆನೂ ಅಭಿಪ್ರಾಯ ಅಂದ್ರೆ ನಿಮ್ಮ ಅಕ್ಕಪಕ್ಕದ ಊರಿನವರು, ಅರೆ ನೀನ್ ಯಾವಾಗ ಬಂದಿ, ಇಲ್ಲೇ ಇದ್ದೀಯಾ, ಹಾಗಂದ್ರೆ ಶುದ್ಧಾತ್ಮ ಹೊರಟು ಹೋಗುತ್ತೆ. ಅಭಿಪ್ರಾಯದಿಂದಾಗಿ ಹೊರಟು ಹೋಗುತ್ತೆ. ಈ ಅಭಿಪ್ರಾಯಗಳನ್ನು ಹೇಗೆ ಮುರಿಯೋದು? ಈಗ ನಾವು 2 ಪ್ರಕಾರದ ಅಭಿಪ್ರಾಯಗಳಿವೆ. ಒಂದಂತೂ ಸಾಮಾನ್ಯ ಅಭಿಪ್ರಾಯ, ಅದು ಬಯಕೆ ದ್ವೇಷ ಆಗೋದಿಲ್ಲ. ಬಯಕೆ ದ್ವೇಷ ಆಗ್ಬಿಡುತ್ತೆ. ಅದರ ಬಗ್ಗೆ ನೀವು ಮೊದಲು ಶುರು ಮಾಡಿ. ಹತ್ತಿರದ ಜಿಗುಟು ಫೈಲ್ ಇದೆ, ಅಲ್ಲಿ ಬಯಕೆ ದ್ವೇಷ ಆಗುತ್ತೆ, ಅದರ ಪ್ರತಿಕ್ರಮಣ ಮಾಡಿ. ಮತ್ತೆ 5 ಆಜ್ಞೆಯ ದೃಷ್ಟಿಯಿಂದ ನೋಡಿದ್ರೆ ಅಭಿಪ್ರಾಯವೂ ಮುಗಿತಾ ಹೋಗುತ್ತೆ, ಮತ್ತೆ ಶುದ್ಧ ದೃಷ್ಟಿ ಇರುತ್ತೆ. ಇದು ಫೈಲ್ ಅಂತ ತಿಳಿಯಿರಿ. ಮೊದಲು ನನ್ನ ಚಿಕ್ಕಮ್ಮ ಅನ್ನಿಸುತ್ತೆ, ಇಲ್ಲ ಫೈಲ್ ಅದು. ಅಂದ್ರೆ ಇದು ಹಿಂದಿನ ಅಭಿಪ್ರಾಯ ಮುರಿಬೇಕು. ತುಂಬಾ ಸೆಟ್ಟಿನವಳಾಗಿದ್ರೆ ಶುದ್ಧಾತ್ಮ ಸೆಟ್ಟಿನವಳಲ್ಲ, ಚಿಕ್ಕಮ್ಮ ಸೆಟ್ಟಿನವಳು. ಇದು ತುಂಬಿದ ಸಾಮಗ್ರಿ, ಶುದ್ಧಾತ್ಮವಂತೂ ಶುದ್ಧ. ಹೀಗೆ ಜಾಗೃತಿ ಇಟ್ರೆ ಅಭಿಪ್ರಾಯ ಮುರಿತಾ ಹೋಗುತ್ತೆ. ಬಾಲಕೃಷ್ಣನಿಗೆ ಪ್ರತಿಕ್ರಮಣ ಮಾಡಲಿಕ್ಕೆ ತುಂಬಾ ಆಲಸ್ಯ. ದೋಷ ಮಾಡೋದ್ರಲ್ಲಿ ಶಕ್ತಿ ಬೇಕು. ದೋಷ ಮಾಡೋದ್ರಲ್ಲಿ ಆಲಸ್ಯ. ಅರೆ ಇಲ್ಲ, ದೋಷದಲ್ಲಿ ಆಲಸ್ಯ ಬಂದ್ರೆ ಚಿಂತಿಲ್ಲ, ಆದ್ರೆ ಪ್ರತಿಕ್ರಮಣದಲ್ಲಿ ಆಲಸ್ಯ ಇರಬಾರ್ದು. ದೋಷ ಮಾಡೋದ್ರಲ್ಲಿ ಆಲಸ್ಯ ಬಿಡಿ. ಪ್ರತಿಕ್ರಮಣವಂತೂ ಶೂಟ್ ಅಂಡ್ ಸೈಟ್ ಆರಂಭಿಸಿ. ಶೂಟ್ ಅಂಡ್ ಸೈಟ್ ಆಗೋದಿಲ್ಲ, ಪೆಂಡಿಂಗ್ ಚಿಂತಿಲ್ಲ ಬಿಡಿ. ಆದ್ರೆ ಮಾಡ್ತೇನೆ. ಇಲ್ಲಿಲ್ಲ, ಯಾರಿಗಾದ್ರೂ ದುಃಖವಾದ್ರೆ ಅಲ್ಲಿ ಮನಸ್ಸಿಂದ ಪಶ್ಚಾತ್ತಾಪ ಪಡಿ, ಅಷ್ಟಂತೂ ತೊಳೆದು ಬಿಡ್ಬೇಕು. ಸರಿ. ರೋಶ್ನಿ, ಓಂ ಪರಮೇಷ್ಠಿ ಭಗವಂತ ಮತ್ತೆ ಪಂಚಪರಮೇಷ್ಠಿ ಭಗವಂತ, ಇದರಲ್ಲಿ ವ್ಯತ್ಯಾಸವೇನು? ಅಂದ್ರೆ ನಮಸ್ಕಾರ ಮಾಡುವಾಗ ಚಿತ್ತದಲ್ಲಿ ಏನಾಗುತ್ತೆ ಅಂತ. ಇದಂತೂ ಈಗ ನೀವಿಷ್ಟು ತಿಳಿಬೇಕು. ಹೇಗೆ ಡಾಕ್ಟರ್ ಇದ್ದಾರೆ, ಇದು ಸರ್ಟಿಫೈಡ್ ಆಗಿದ್ರೆ ಅದು ಪಂಚಪರಮೇಷ್ಠಿ ಆಯಿತು. ಮತ್ತೆ ಪ್ರೊಬೇಷನರಿ ಪೀರಿಯಡ್ನವನು ಓಂ ಪರಮೇಷ್ಠಿ. ಈ ಕಾರಣ ಸ್ವರೂಪದವರಿದ್ದಾರೆ, ಅವರು ಪಂಚಪರಮೇಷ್ಠಿಗೆ ಓಂ ಪರಮೇಷ್ಠಿ ಅನ್ನಲಾಗುತ್ತೆ. ಮತ್ತೆ ಅದು ಕಾರ್ಯಸ್ವರೂಪವಾದ್ರೆ ಆತ್ಮಜ್ಞಾನ ತಗೊಂಡ್ರಿ, ನಂತರ ಉಪಾಧ್ಯ ಅಂದ್ರೆ ಸ್ವತಃ ಓದ್ತಾನೆ, ಇನ್ನೊಬ್ಬರಿಗೆ ಓದಿಸ್ತಾನೆ, ಉಪಾಧ್ಯಾಯ ಪದ. ದಾದಾ ಭಗವಾನ್ರಂತಹ ಆಚಾರ್ಯ. ಅದಕ್ಕಿಂತಲೂ ಮುಂದೆ ಕೇವಲ ಜ್ಞಾನಿ ತೀರ್ಥಂಕರ. ಅಂದ್ರೆ ಎಲ್ಲರನ್ನೂ ನಾವು ನಮಸ್ಕಾರ ಅಂದೆ ಪಂಚಪರಮೇಷ್ಠಿ ಹೇಳ್ತೇವೆ, ನಮಸ್ಕಾರ ಮಾಡ್ತೇವೆ. ಮತ್ತೆ ಈ ಪದದಲ್ಲಿ ಬಂದಿಲ್ಲ, ಭವಿಷ್ಯದಲ್ಲಿ ಬಂದ್ಬಿಟ್ರೆ ಹೀಗೆ ಕಾರಣ ಸ್ವರೂಪದವರು, ಅವರನ್ನು ಸ್ಮರಿಸಿ ನಾವು ನಮಸ್ಕಾರ ಮಾಡ್ತೇವೆ. ಸೆಕೆಂಡ್ ಕ್ವಶನ್ ಕೂಡ ನನ್ನಲ್ಲಿ ಉಂಟು. ಪುದ್ಗಲ್ ಅಭಿಪ್ರಾಯದಲ್ಲಿ ಏನ್ ವ್ಯತ್ಯಾಸ? ಅಭಿಪ್ರಾಯ ಸ್ವಲ್ಪ ಮೈಲ್ಡ್ ಇದೆ. ಇದು ಸಾರು ರುಚಿಯಾಗಿ ಮಾಡಿಲ್ಲ, ಚೆನ್ನಾಗಿ ಮಾಡಿದ್ರೆ ಅದು ಅಭಿಪ್ರಾಯ. ಬೇಯಿಸ್ವಾತ ಪೆದ್ದ ಅಂತ ನೀವು ಹೇಳಿಬಿಟ್ರೆ ಅವನು ಬಡಿಸ್ಲಿಕ್ಕಿಲ್ಲ. ಮತ್ತೆ ಅದರಲ್ಲಿ ಈಗ ಅಷ್ಟು ಹೆಚ್ಚು ಡೆಪ್ನಲ್ಲಿ ಹೋಗುವ ಅಗತ್ಯವಿಲ್ಲ. ಯಾರಿಗಾದ್ರೂ ದುಃಖವಾಗುತ್ತಾ ನಮ್ಮ ವ್ಯವಹಾರದಿಂದ? ಅಷ್ಟು ತೊಳೆದನ್ನು ಶುರು ಮಾಡಿಬಿಡಿ. ರೋಶ್ನಿಗೆ ಹೇಳಬೇಕು, ಪ್ರತಿಕ್ರಮಣ ಮಾಡು, ಯಾರಿಗೂ ದುಃಖ ಕೊಡಬಾರ್ದು, ಯಾರ ದೋಷವನ್ನೂ ನೋಡಬಾರ್ದು, ಯಾರ ನೆಗೆಟಿವ್ ನೋಡಬಾರ್ದು. ಕೆಲವೊಮ್ಮೆ ಆಗತ್ತಾ? ಅದು ಅದನ್ನು ತೊಳೆಯೋದು ಶುರು ಮಾಡು. ನಂತರ ಅದು ಕಡಿಮೆ ಆದ್ರೆ ಎಲ್ಲ ಕಾಣಿಸುತ್ತೆ, ಅಭಿಪ್ರಾಯ ಮತ್ತೆಲ್ಲ.